ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವಿವಾಗ ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ ದೃಷ್ಟಿ ದೋಷ ಆಗಿದ್ದರೆ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಜನ ಆಕರ್ಷಣೆ ಆಗಬೇಕು, ಹಾಗೆ ಧನ ಆಕರ್ಷಣೆ ಆಗಬೇಕು. ಒಂದು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಏನೆಲ್ಲ ವಸ್ತುಗಳನ್ನು ಇಡ್ಬೋದು. ಏಕೆಂದರೆ ಹೊಸದಾಗಿ ಅಂಗಡಿಗಳನ್ನು ಶುರು ಮಾಡಿರೋರು ಅಂದರೆ ಬಟ್ಟೆ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ದಿನಸಿ ಅಂಗಡಿ ಆಗಿರ್ಬೋದು, ಟೈಲರ್ ಅಂಗಡಿನೇ ಆಗಿರ್ಬೋದು, ಅಥವಾ ಪಾರ್ಲರ್ ಅಂಗಡಿನೇ ಆಗಿರ್ಬೋದು, ಇನ್ನು ಗ್ರಂಥಿಗೆ ಅಂಗಡಿನೇ ಆಗಿರ್ಬೋದು. ಯಾರೇ ಹೊಸದಾಗಿ ಅಂಗಡಿ ಮಾಡಿದರೆ ನಿಮಗೆಲ್ಲರಿಗೂ ಕೂಡ 100% ಉಪಯೋಗ ಆಗುತ್ತೆ ಈ ಒಂದು ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಕೆಲಸ ಆದ್ರೂ ನಾವು 100% ನಾವು ತಿಳ್ಕೊಂಡು ಆಮೇಲೆ ಕೆಲಸನ ಶುರು ಮಾಡಬೇಕು. ಆಗಲೇ ಕೆಲಸದವರು ಕೈ ಕೊಟ್ಟರು ಕೂಡ ನಮಗೆ ಟೆನ್ಷನ್ ಇರೋದಿಲ್ಲ. ಆ ಕೆಲಸನ ನಾವು ಆರಾಮವಾಗಿ ಮಾಡ್ಬೋದು. ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂದರೆ ಯುಕ್ತಿ, ಶಕ್ತಿ, ಭಕ್ತಿ ಈ 3 ಬೇಕೇ ಬೇಕು. ಬರೀ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡು ಕೂತಿದ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ. ಹಾಗೆ ದೇವರೇ ಬಂದು ನಮಗೆ ದುಡ್ಡು ಕೂಡ ಕೊಡೋದಿಲ್ಲ. ನಾವು ಮಾಡುವಂಥ ಕೆಲಸ ದೇವರು ಅಂತ ತಿಳ್ಕೊಬೇಕು. ಆದ್ರೂ ಕೂಡ ದೈವಬಲ ಇದ್ರೇ ಯಾವುದೇ ಕೆಲಸಕ್ಕೂ ನಮಗೆ ಸಕ್ಸಸ್ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೆಲಸ ಕಾರ್ಯ ಏನಿರುತ್ತೆ ಇದ್ರ ಜೊತೆಗೇ ಪೂಜೆ ಪುನಸ್ಕಾರ ವ್ರತ ಆಚರಣೆ ಅಂತ ಮಾಡಲೇಬೇಕು. ತುಂಬ ಕಸ್ಟಮರ್ ಅದು ನಾನಾ ರೀತಿಲಿ ಬರ್ತಾ ಇರ್ತಾರೆ. ಎಲ್ಲರ ದೃಷ್ಟಿ ಕೂಡ ಒಂದೇ ಥರನೇ ಇರೋದಿಲ್ಲ. ದೃಷ್ಟಿ ದೋಷ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇದರಿಂದ ಒಳ್ಳೆ ಜನ ಆಕರ್ಷಣೆ ಆಗುತ್ತೆ, ಹಾಗೆ ಧನ ಆಕರ್ಷಣೆ ಕೂಡ ಆಗುತ್ತೆ. ಪೂಜೆ ಪುನಸ್ಕಾರ ಎಲ್ಲ ಒಂದು ಭಾಗ ಆಗಿರಬೇಕು, ಅದೇ ಜೀವನ ಆಗಿರಬಾರ್ದು. ಇದಕ್ಕೋಸ್ಕರನೇ ದುಡಿಮೆಯೇ ದೇವರು ಅಂತ ಅನ್ನೋದು. ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮಾಡಿ ಮತ್ತು ನಾವು ಕಷ್ಟಪಟ್ಟು ದುಡಿದ್ರೆ ಸಾಲದು. ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಅನ್ನಿಸ್ಬೋದು. ಇದೆಲ್ಲ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ಮಾಡಲೇಬೇಕು. ಹೊಸದಾಗಿ ಅಂಗಡಿಯನ್ನು ಶುರು ಮಾಡಿರೋರು, ಅದು ಚಿಕ್ಕದೇ ಆಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ಬೋದು, ಬಿಸ್ನೆಸ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ನಾವು ಶುರು ಮಾಡೋ ಬಿಸ್ನೆಸ್ ನಮಗೆ ಕೈ ಹಿಡಿಯುತ್ತಾ, ಒಳ್ಳೆ ಲಾಭ ಸಿಗುತ್ತಾ, ಒಳ್ಳೆ ರೀತಿಲಿ ಅದು ಅಭಿವೃದ್ಧಿ ಆಗುತ್ತಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹೊಸ ಅಂಗಡಿನಲ್ಲಿ ಜನ ಆಕರ್ಷಣೆ ಮತ್ತು ಧನ ಆಕರ್ಷಣೆ ಆಗಬೇಕು ಅಂದರೆ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ. ಮೊದಲಿಗೆ ನಾವು ಅಂಗಡಿಯನ್ನು ಓಪನ್ ಮಾಡುವಾಗ ಈ 3 ದೇವ್ರನ್ನ ನೆನೆಸ್ಕೋಬೇಕು. ಅಂಗಡಿಯನ್ನು ಓಪನ್ ಮಾಡಬೇಕಾದ್ರೆ ಶಿವ, ಲಕ್ಷ್ಮಿ, ಕುಬೇರ ಈ 3 ದೇವ್ರನ್ನ ಸ್ಮರಣೆ ಮಾಡಿಕೊಂಡು ಅಂಗಡಿನ ಓಪನ್ ಮಾಡಬೇಕು. ಅಂದರೆ ಈ 3 ದೇವ್ರನ್ನ ಸ್ಮರಣೆ ಮಾಡ್ಕೊಂಬಿಟ್ಟು ಇವತ್ತಿನ ಕೆಲಸ ನನಗೆ ಚೆನ್ನಾಗಿ ಆಗಬೇಕು, ಲಾಭ ಆಗಬೇಕು, ಚೆನ್ನಾಗಿ ಕೆಲಸ ಆಗಲಿ ಅಂತ ಸ್ಮರಣೆ ಮಾಡಿಕೊಂಡು ಅಂಗಡಿ ಬಾಗಿಲನ್ನು ಓಪನ್ ಮಾಡಬೇಕು. ಅಂಗಡಿ ಬಾಗಿಲನ್ನು ಓಪನ್ ಮಾಡಿದ ಮೇಲೆ ಅಂಗಡಿ ಹೊರಗಡೆ ಗುಡಿಸ್ಬಿಟ್ಟು ನೀರು ಹಾಕ್ತೀರಾ ಹೊರಗಡೆ, ಹಾಗೆ ಒಳಗಡೆನೂ ಕೂಡ ಗುಡಿಸ್ತೀರಾ. ಆಮೇಲೆ ಪೂಜೆ ಮಾಡ್ತೀರಾ. ಪೂಜೆ ಮಾಡಿದೆಲ್ಲ ಆದಮೇಲೆ ಬಿಳಿ ಸಾಸಿವೆ ಮತ್ತು ಮರಳು ಮಾತಂಗಿ ಬೀಜನ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ಇದನ್ನು ತಗೊಂಡು ಸ್ವಲ್ಪನೇ ಅಂಗಡಿಯ ಬಾಗಿಲಲ್ಲಿ ಹಾಕಬೇಕು. ಬಾಗಿಲ ಮುಂದೆ ಅಂದರೆ ನಾವೇನು ನೀರೆಲ್ಲ ಹಾಕ್ತೀವಿ ಅಲ್ಲಿ ಆ ರೀತಿ ಸ್ವಲ್ಪ ಅಂಗಡಿಯ ಬಾಗಿಲಲ್ಲಿ ಎರಚಬೇಕು. ಸ್ವಲ್ಪ ಇದನ್ನು ದಿನಕ್ಕೊಂದು ಸಲ ಮಾಡಿದರೂ ಪರವಾಗಿಲ್ಲ, ಪ್ರತಿದಿನ ಮಾಡಿದರೂ ಪರವಾಗಿಲ್ಲ, ಮತ್ತು ಯಾವುದೇ ಅಂಗಡಿ ಆಗಿದ್ರೂ ಪರವಾಗಿಲ್ಲ. ಈ ಅಂಗಡಿ ಮುಂದೆ ಮಾಡ್ಬೋದಾ, ಆ ಅಂಗಡಿ ಮುಂದೆ ಮಾಡ್ಬೋದಾ ಅಂತ ಅನುಮಾನ ಬೇಡ. ಯಾವುದೇ ನಾವು ವ್ಯಾಪಾರ ಮಾಡುವ ಸ್ಥಳ ಅಂತ ಇದ್ದರೆ ಎಲ್ಲನೂ ಕೂಡ ಸೇರುತ್ತೆ. ಅದಕ್ಕೋಸ್ಕರನೇ ಎಲ್ಲನೂ ಕೂಡ ಹಾಕೋಬೋದು. ನಾವು ಬಿಳಿ ಸಾಸಿವೆನ ಹಾಕೋದ್ರಿಂದ ದೃಷ್ಟಿದೋಷ ಅನ್ನೋದು ಆಗೋದೇ ಇಲ್ಲ. ಮತ್ತು ನಾವು ಮರಳು ಮಾತಂಗಿ ಬೀಜನ ಹಾಕೋದ್ರಿಂದ ಅದು ಜನನ ಆಕರ್ಷಣೆ ಮಾಡುತ್ತೆ. ಆಮೇಲೆ ಒಳ್ಳೆ ರೀತಿಲಿ ಬಿಸ್ನೆಸ್ ಆಗುತ್ತೆ. ಮೊದಲು ಬಿಸ್ನೆಸ್ ಮಾಡೋರು ಕೆಲಸದವರು ಇಲ್ಲ ಅಂದರೂ ಕೂಡ ನಾವೇ ಕೆಲಸ ಮಾಡೋದಕ್ಕೆ ರೆಡಿಯಾಗಿರಬೇಕು. ಹಿರಿಯರು ಒಂದು ಮಾತು ಹೇಳ್ತಾರೆ, ಮೊದಲು ಆಳಾಗಿ ಆಮೇಲೆ ಅರಸನಾಗು ಅಂತ. ಸಣ್ಣ ಪುಟ್ಟ ಬಿಸ್ನೆಸ್ಸೇ ಆಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಅಂಗಡಿನೇ ಆಗಿರ್ಬೋದು, ಮೊದಲು ನಾವೇ ನಮ್ಮ ಕೆಲಸನ ಮಾಡೋದಕ್ಕೆ ರೆಡಿಯಾಗಿರಬೇಕು. ಕೆಲಸದವರು ಇಲ್ಲ ಅಂದರೂ ಕೂಡ ನಾವೇ ಕೆಲಸ ಮಾಡೋದಕ್ಕೆ ರೆಡಿಯಾಗಿರಬೇಕು. ಅದು ಯಾವುದೇ ಕೆಲಸ ಆಗಿದ್ರೂ ಪರವಾಗಿಲ್ಲ. ಆಗ ಮಾತ್ರನೇ ಬೇರೆಯವರು ನಮಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸತ್ಯ ಅಲ್ವಾ? ನೀವು ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಇನ್ನು ಕ್ಯಾಶ್ ಬಾಕ್ಸ್ನಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅಂತಲೂ ಕೂಡ ಇವಾಗ ತಿಳ್ಕೊಳ್ಳೋಣ. ಕೆಲವರು ಕಬ್ಬಿಣದ ಲಾಕರನ್ನು ಮಾಡಿಸಿ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಮರದಲ್ಲಿ ಲಾಕರ್ನ ಮಾಡಿ ಇಟ್ಕೊಂಡಿರ್ತಾರೆ.
ಈ ಕ್ಯಾಶ್ ಬಾಕ್ಸ್ನಲ್ಲಿ ಕೆಂಪು ಬಟ್ಟೆಯನ್ನು ಹಾಕಬೇಕು. ಕ್ಯಾಶ್ ಬಾಕ್ಸ್ ಎಷ್ಟು ದೊಡ್ಡದು ಇದೆಯೋ ಅಷ್ಟಕ್ಕೂ ಕೂಡ ಕೆಂಪು ಬಟ್ಟೆನ ಹಾಕಿ ಅದರೊಳಗಡೆ ಅಂದರೆ ಕೆಂಪು ಬಟ್ಟೆನ ತೊಗೊಂಡ್ಬಿಡಿ, ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಅದರೊಳಗಡೆ ಹಾಕಬೇಕು. ಕಾಟನ್ ಬಟ್ಟೆ ಹಾಕೊಳ್ಳಿ, ಅದರೊಳಗಡೆ ಕುದುರೆ ಲಾಳವನ್ನು ಯು ಶೇಪ್ನಲ್ಲಿ ಇಡಬೇಕು. ಮತ್ತು ಈ ಕಾಯಿನ್ಸ್ ಏನಂತ ಅಂದರೆ ಅಮಾವಾಸ್ಯೆ ದಿವಸ, ಶುಕ್ರವಾರದ ದಿವಸ ಮಂಗಳಮುಖಿಯರು ಅಂಗಡಿ ಹತ್ತಿರ ಬರೋದು ಸರ್ವೇ ಸಾಮಾನ್ಯ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅವ್ರಿಗೆ ನಾವು ದುಡ್ಡು ಕೊಟ್ಟಾಗ ಅವರು ತಗೊಂಡು ಮತ್ತೆ ವಾಪಸ್ಸು ಚೇಂಜ್ ಅಂತ ಒಂದು 2 ರೂಪಾಯಿನೋ ಇಲ್ಲ 1 ರೂಪಾಯಿನೋ ಇಲ್ಲ 5 ರೂಪಾಯಿನೋ ಆ ಥರ ವಾಪಸ್ ಕೊಡ್ತಾರೆ. ಆ ಥರ ಸಿಕ್ಕಿರೋ ಕಾಯಿನ್ಸ್ಗಳನ್ನ ಇದರಲ್ಲಿ ಇಟ್ಟಿರಬೇಕು. ಆದಷ್ಟು ದುಡ್ಡು ಇಡುವ ಪರ್ಸ್ ಆಗಿರ್ಬೋದು ಇಲ್ಲ ಕ್ಯಾಶ್ ಬಾಕ್ಸೇ ಆಗಿರ್ಬೋದು, ರೆಡ್ ಕಲರ್ನಲ್ಲಿದ್ದರೆ ಒಳ್ಳೆಯದು. ಕ್ಯಾಶ್ ಬಾಕ್ಸ್ ಒಳಗಡೆ ಚಿಕ್ಕದು ಒಂದು ರೆಡ್ ಕಲರ್ ಬಾಕ್ಸ್ನ ಇಟ್ಟಿದ್ದೀನಿ. ಅದರೊಳಗಡೆ ಕ್ಯಾಶ್ನ ಇಟ್ಟು ನಂತರ ಲಾವಂಚ ಬೇರು, ವರಮಹಾಲಕ್ಷ್ಮಿ ಹಬ್ಬ ಅಥವಾ ವೈಭವ ಲಕ್ಷ್ಮಿ ಪೂಜೆ ನಾವೇನು ಮಾಡಿರ್ತೀವಿ ಕಳಶದ ಒಳಗಡೆ ನಾವು ಈ ಥರ ಲಾವಂಚ ಬೇರನ್ನ ಹಾಕಬೇಕು. ಯಾವಾಗಲೂ ನಾನು ಆಲ್ರೆಡಿ ಈ ಲಾವಂಚ ಬೇರ್ ಬಗ್ಗೆ ನಾನು ವಿಡಿಯೋನೂ ಕೂಡ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಅದರಲ್ಲಿ ಸರ್ಚ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ, ತಿಳ್ಕೊಂಡಂಗೂ ಆಗುತ್ತೆ ಯಾವುದೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ. ಆಮೇಲೆ ಅದನ್ನು ಏನು ಮಾಡಬೇಕು ಅಂತಲೂ ತಿಳಿಸಿದ್ದೀನಿ. ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಳಶದ ಒಳಗಡೆ ಏನು ನಾವು ಲಾವಂಚ ಬೇರನ್ನ ಹಾಕಿರ್ತೀವಲ್ಲ ಅದನ್ನು ಕೂಡ ತಗೊಂಡು ಬಂದು ಈ ರೀತಿ ಕ್ಯಾಶ್ ಬಾಕ್ಸ್ನಲ್ಲಿ ಒಳಗಡೆ ಇಟ್ಟಿರಬೇಕು. 1 ವರ್ಷದವರೆಗೂ ಹಾಗೇ ಇರುತ್ತೆ. ಮುಂದಿನ ವರ್ಷ ಹಬ್ಬ ಆದಮೇಲೆ ತೆಗೆದುಬಿಟ್ಟು ಈ ವರ್ಷ ಏನು ಪೂಜೆ ಮಾಡಿರ್ತೀವೋ ಆ ಒಂದು ಲಾವಂಚ ಬೇರನ್ನ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು. ಇನ್ನು ಇದ್ರ ಜೊತೆಗೇನೆ 6 ತಾವರೆ ಬೀಜನ ಇಡಬೇಕು ಕ್ಯಾಶ್ ಬಾಕ್ಸ್ ಒಳಗಡೆ. ಮತ್ತು ಇದಕ್ಕೆ ಒಂದು ಗುಂಡು ಅಡಿಕೆ, ಇದನ್ನು ಕೂಡ ಕ್ಯಾಶ್ ಬಾಕ್ಸ್ನಲ್ಲೇ ಇಟ್ಕೋಬೇಕು. ಇನ್ನು ಕಾಯಿನ್ಸು ದೇವಸ್ಥಾನದಲ್ಲೇ ಆಗಿರ್ಬೋದು ಇಲ್ಲ ನಮ್ಮ ಮನೆಗಳಲ್ಲೇ ಆಗಿರ್ಬೋದು, ಗಣಪತಿ ಹೋಮ ಮತ್ತು ನವಗ್ರಹ ಹೋಮ ಆ ಥರದ್ದೆಲ್ಲ ನಾವು ಶಾಂತಿ ಎಲ್ಲ ಮಾಡಿಸಿಟ್ಟಿರ್ತೀವಿ. ಆ ಒಂದು ಹೋಮದಲ್ಲಿ ಪೂರ್ಣಾಹುತಿ ಕೊಡುವ ಸಮಯದಲ್ಲಿ ಎಲ್ಲರ ಹತ್ತಿರನೂ ಕಾಯಿನ್ಸ್ನ ತೊಗೊಂಡು ಹಾಕಿರ್ತಾರೆ. ನಿಮಗೂ ಕೂಡ ಗೊತ್ತಿರುತ್ತೆ, ಆ ಕಾಯಿನ್ ಹೋಮದಲ್ಲಿ ಬೆಂದು ಈ ಥರ ಕಪ್ಪಾಗಿರುತ್ತೆ. ಆ ಕಾಯಿನ್ನ ನಾವು ತೊಗೊಂಡು ಬಂದು ಮನೆಯಲ್ಲೇ ಆಗಿರ್ಬೋದು ಇಲ್ಲ ನಮ್ಮ ಅಂಗಡಿನಲ್ಲೇ ಕೂಡ ಈ ರೀತಿ ಕ್ಯಾಶ್ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಕಾಯಿನ್ಸ್ ಇಡೋದು ಕೂಡ ತುಂಬ ಒಳ್ಳೆಯದು. ಒಳ್ಳೆ ಧನ ಆಕರ್ಷಣೆ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಲಕ್ಷ್ಮೀ ಕವಡೆ, ಇದ್ರ ಜೊತೆಗೇನೆ ಬಿಲ್ಪತ್ರೆ ಪ್ರತಿದಿನ ಮನೆಯಲ್ಲೂ ಕೂಡ ಪೂಜೆಗೆ ಉಪಯೋಗಿಸ್ಬೇಕು. ಪೂಜೆ ಎಲ್ಲ ಆದಮೇಲೆ ಮನೆಯಿಂದ ಆ ಬಿಲ್ಪತ್ರೆನ ತಂದು ಪ್ರತಿದಿನ ಈ ಕ್ಯಾಶ್ ಬಾಕ್ಸ್ನಲ್ಲಿ ಹಾಕ್ತಾ ಇರಬೇಕು. ಇದರಿಂದ ಒಳ್ಳೆ ಧನ ಆಕರ್ಷಣೆ ಆಗುತ್ತೆ. ಇದು ಕೂಡ ಲಕ್ಷ್ಮೀ ಸ್ವರೂಪನೇ. ಇನ್ನು ಇದನ್ನು ಯಾವಾಗ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ಏಕಾದಶಿ ದಿವಸ ಅಥವಾ ಶನಿವಾರದ ದಿವಸ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. 1 ತಿಂಗಳಿಗೆ 1 ಸಲ ಕ್ಲೀನ್ ಮಾಡಿಕೊಂಡ್ರು ಸಾಕು. ಬಿಲ್ಪತ್ರೆ ಒಣಗಿರೋದು ಬಾಕ್ಸ್ ಒಳಗಡೆ ಇದ್ದರೆ ಏನೂ ತೊಂದರೆ ಇಲ್ಲ, ತುಂಬಾ ಒಳ್ಳೆಯದು. ಮತ್ತು ಇದು ಕೂಡ ಒಂದು ಅಮೂಲ್ಯವಾದ ವಸ್ತು ಅಂತಲೇ ಹೇಳ್ಬೋದು. ಒಂದು ಕೆಂಪು ರೇಷ್ಮೆ ಬಟ್ಟೆನಲ್ಲಿ ಒಂದು ಚೀಲ ಥರ ಹೊಲಿದ್ಬಿಟ್ಟು ಒಳಗಡೆ ಹಾಕಿ ಎತ್ತಿಡ್ಬೋದು. ಇನ್ನು ಇದರೊಳಗಡೆ ಏನಿದೆ ಅಂತ ಅಂದರೆ ಕೆಂಪು ಗುಲ್ಗಂಜಿ ಇದೆ. ಗುಲ್ಗಂಜಿನಲ್ಲಿ 2 ಗುಲ್ಗಂಜಿ ಬರುತ್ತೆ, ಕೆಂಪು ಮತ್ತು ಬಿಳಿ ಗುಲ್ಗಂಜಿ ಇರುತ್ತೆ. ಇದರಲ್ಲಿ ಇರೋದು ಕೆಂಪು ಗುಲ್ಗಂಜಿ. 21 ಗುಲಗಂಜಿಯನ್ನು ಈ ಥರ ಒಂದು ಕೆಂಪು ರೇಷ್ಮೆ ಬಟ್ಟೆನಲ್ಲಿ ನಾವು ಇದನ್ನು ಗಂಟು ಕಟ್ಟಿ ಯಾರಿಗೂ ಕಾಣದೇ ಇರೋ ಥರ ಇಡಬೇಕು. ಇದು ನಮ್ಮ ವ್ಯಾಪಾರ ಸ್ಥಳದಲ್ಲಿ ಇರೋದು ತುಂಬ ಒಳ್ಳೆಯದು. ಒಳ್ಳೆ ಜನ ಆಕರ್ಷಣೆ ಆಗುತ್ತೆ, ಹಾಗೆ ಧನ ಆಕರ್ಷಣೆನೂ ಆಗುತ್ತೆ. ಕೆಟ್ಟ ದೃಷ್ಟಿನೂ ಕೂಡ ಆಗೋದಿಲ್ಲ, ಹಾಗೆ ದೃಷ್ಟಿ ದೋಷನೂ ಆಗೋದಿಲ್ಲ. ಕೆಂಪು ಬಣ್ಣದ ರೇಷ್ಮೆ ಬಟ್ಟೆನಲ್ಲಿ ಇದನ್ನು ಇಡಬೇಕು. ಟೈಲರಿಂಗ್ ಅಂಗಡಿನಲ್ಲಿ ಈ ಒಂದು ಚಿಕ್ಕ ಪೀಸು ಕೇಳಿದರೆ ಕೊಡ್ತಾರೆ, ಸ್ವಲ್ಪ ಸಾಕು. ಇಲ್ಲ ನಿಮ್ಮ ಮನೆಯಲ್ಲೇ ಇದ್ದರೆ ಉಪಯೋಗಿಸ್ಕೋಬೋದು. ಇಲ್ಲ ಟೈಲರಿಂಗ್ ಶಾಪ್ನಲ್ಲಿ ಕೇಳಿದರೆ ಚಿಕ್ಕದಾಗಿ ಈ ಥರ ಚೀಲ ಥರ ಹೊಲಿಸ್ಕೊಂಡ್ರೂ ಪರವಾಗಿಲ್ಲ. ಇಲ್ಲ ಅಂದರೆ ಹಾಗೇ ಒಂದು ಸ್ವಲ್ಪ ಬಟ್ಟೆ ಪೀಸ್ನ ತೊಗೊಂಡು ಅದರೊಳಗಡೆ ಹಾಕಿ ಗಂಟು ಕಟ್ಟಿ ಎಲ್ಲಿಟ್ಟರೂ ಪರವಾಗಿಲ್ಲ, ಆದರೆ ಯಾರಿಗೂ ಕಾಣದಂಗೆ ಇಡಬೇಕು. ದೇವ್ರ ಫೋಟೋ ಹಿಂದೆ ಕೂಡ ಇಡ್ಬೋದು. ಇನ್ನು ನವಿಲ್ಗರಿನೂ ಕೂಡ ಇಡಬೇಕು. ದೇವರ ಹತ್ತಿರ ಯಾವುದೇ ಕೆಟ್ಟ ದೃಷ್ಟಿನೂ ತಾಕೋದಿಲ್ಲ, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಈ ಟಿಪ್ಸ್ಗಳನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟು ಕೂಡ ಹೊಸ ಅಂಗಡಿ ಓಪನ್ ಮಾಡಿರೋರು ಆ ಅಂಗಡಿನಲ್ಲಿ ವ್ಯಾಪಾರನೇ ಆಗ್ತಾ ಇಲ್ಲ ಅಂತ ಅಂದರೆ ಈ ಒಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಅಂಗಡಿನಲ್ಲಿ ವ್ಯಾಪಾರ ಚೆನ್ನಾಗೇ ಆಗುತ್ತೆ. ಈ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನಿಮ್ಮ ಅಂಗಡಿನಲ್ಲಿ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊತೀರಾ ಅಂತ ನಾನು ನಂಬ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.